ಶ್ರೀ ಗುರುಭ್ಯೋ ನಮಃ. ಅಜ್ಞಾನ ತಿಮಿರಿಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಭಜೆ. ಎಲ್ಲ ವೀಕ್ಷಕರಿಗೆ, ಎಲ್ಲ ಬಂಧುಗಳಿಗೆ ನಮಸ್ಕಾರ. SLN ಆಸ್ಟ್ರೋಟೆಕ್, ನಾನು GK ಗುರುರಾಜ್. ಮೇಷರಾಶಿಯಿಂದ ಕನ್ಯಾ ರಾಶಿಯವರೆಗೆ ನಾವು ಸರದಿಗಳ ಬಗ್ಗೆ ನಾವು ನೋಡಿದ್ವಿ. ಈಗ ಇನ್ನುಳಿದ ರಾಶಿಗಳ ಬಗ್ಗೆ ನಾವು ಅದರ ಬಗ್ಗೆ ವಿಶ್ಲೇಷಣೆ ಮಾಡೋಣ. ತುಲಾ ರಾಶಿಯಿಂದ ಮೀನ ರಾಶಿಯವರೆಗೆ ಈಗ ಅದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ತಿಳಿಯೋಣ ಬನ್ನಿ. ಮೊಟ್ಟ ಮೊದಲಿಗೆ ಈಗ ತುಲಾ ರಾಶಿಗೆ ಕೇಂದ್ರದಲ್ಲಿ ಗುರು ಇದ್ದಾನೆ, ಉಚ್ಚ ಗುರು ಇದ್ದಾನೆ. ಇದು ಒಂದು ರೀತಿ 3, 6ನೇ ಮನೆ ಅಧಿಪತಿಯಾದಂಥ ಕರ್ಮಸ್ಥಾನದಲ್ಲಿ ಕೂತಿರೋದ್ರಿಂದ ತುಲಾ ರಾಶಿಗೆ ಸ್ವಲ್ಪ ಕೆಲಸದ ಒತ್ತಡ ಅಥವಾ ಕೆಲಸದಲ್ಲಿ ಬದಲಾವಣೆ ಮಾಡುವಂತ ಚಿಂತನೆಗಳು ಇರುತ್ತೆ. ಜೊತೆಗೆ ಈ ರಾಶಿಯ ಅಧಿಪತಿ ತುಲಾ ರಾಶಿಗೆ ಒಡೆಯನಾದಂಥ ಶುಕ್ರ ಗುರುವಿನ ಸಂಯೋಗ ಕೂಡಿರೋದ್ರಿಂದ ಪುರುಷರಿಗೆ ಒಂದು ರೀತಿ ಯಾವುದೇ ವಿಚಾರದಲ್ಲಿ ಒಂದು ರೀತಿ ಕಿರಿಕಿರಿ ಉಂಟಾಗ್ತಿರುತ್ತೆ. ಅದನ್ನು ಸಮಾಧಾನದಿಂದ ನೀವು ಜೀವನವನ್ನು ನಡೆಸಿ. ಇದು ಸ್ತ್ರೀಯರಿಗೆ ಒಂದು ರೀತಿ ರಾಜಯೋಗವನ್ನು ಕೊಡುತ್ತೆ. ಆಲೋಚನೆ ಮಾಡಿ ತೀರ್ಮಾನ ತಗೊಂಡು ವ್ಯವಹಾರವನ್ನು ಮಾಡ್ರಿ. ಆದ್ರೆ 6ರಲ್ಲಿ ಶನಿ ಇರೋದ್ರಿಂದ ತುಲಾ ರಾಶಿಗೆ ಮೀನ ರಾಶಿಯಲ್ಲಿ ಶನಿ ಸ್ಥಿತನಾಗಿರೋದ್ರಿಂದ ಎಲ್ಲ ರೀತಿಯ ಕೆಲವು ವಿಷಯದಲ್ಲಿ ತಮ್ಮ ಜೀವನದಲ್ಲಿ ಬಂದಂತಹ ಹಲವಾರು ತೊಂದರೆಗಳು, ಶತ್ರುಗಳ ಬಾಧೆ ನಿವಾರಣೆ, ಸಾಲಗಳ ಬಾಧೆ ನಿವಾರಣೆ ಆಗತ್ತೆ. ಅದರ ಕಡೆ ಗಮನ ಕೊಟ್ಟರೆ ಇನ್ನೂ ಜೀವನ ಸೊಗಸಾಗಿರುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ 9ರಲ್ಲಿ ಗುರು ಇದ್ದಾನೆ. ಅದು ತುಂಬಾ ಗುರುಬಲವನ್ನು ತಂದುಕೊಡುತ್ತೆ. ಗುರು ಚಂದ್ರನ್ ನೋಡೋದ್ರಿಂದ ಮಾನಸಿಕವಾದಂಥ ಹಿತವನ್ನು ಉಂಟು ಮಾಡ್ತಾ ಇದೆ. ಎಲ್ಲ ರೀತಿಯ ದೃಢವಾದಂಥ ಮನಸ್ಸಿನ ಬಲ ತುಂಬಾ ಚೆನ್ನಾಗಿರುತ್ತೆ. ಆದರೆ ಪಂಚಮ ಶನಿ ಇರೋದ್ರಿಂದ ಸರಿಯಾದ ಸಮಯದಲ್ಲಿ ಊಟ ಆಗ್ಲಿ ಅಥವಾ ನಿದ್ದೆ ಆಗ್ಲಿ ಅಥವಾ ವ್ಯವಹಾರಗಳಾಗ್ಲಿ ಅದು ಏರುಪೇರು ಆಗ್ತಿರುತ್ತೆ. ಗುರುಬಲ ಇದ್ರೂ ಸಹಿತ ಪಂಚಮ ಶನಿ ಒಂದು ರೀತಿಯಲ್ಲಿ ತಾನು ಸ್ಥಿತನಾಗಿ ಆ ಮನಸ್ಸಿಗೆ ಹಿತವನ್ನ ಆಗಾಗ ಅಡೆತಡೆಗಳನ್ನು ಉಂಟು ಮಾಡ್ತಾ ಇರೋದ್ರಿಂದ ತಕ್ಷಣದಲ್ಲಿ ಮನಸ್ಸಿಗೆ ಕಿರಿಕಿರಿ ಮಾಡ್ಕೋಬೇಡಿ, ಎಚ್ಚರಿಕೆಯನ್ನು ವಹಿಸಿ. ಮತ್ತೆ ಈ ಪಂಚಮ ಶನಿಗೆ ಬಿಡುಗಡೆ ಒಂದು ಅಂಗೈಯಷ್ಟಿರುವ ಬಾಂಡಲೆ, ಅದರೊಳಗಡೆ ಎಳ್ಳೆಣ್ಣೆ ಹಾಕ್ಬೇಡಿ. ಎಳ್ಳೆಣ್ಣೆ ಪ್ಯಾಕೆಟ್ ಮಾತ್ರ ಇಟ್ಟುಬಿಟ್ಟು ಒಂದು 500 ರೂಪಾಯಿ ದಕ್ಷಿಣೆ ಇಟ್ಟು ನರಸಿಂಹದೇವರ ಗುಡಿಗೆ ಅಥವಾ ಆಂಜನೇಯ ಗುಡಿಗೆ ಅದನ್ನು ದಾನ ಮಾಡಿದ್ರೆ ಈ ಪಂಚಮ ಶನಿಯ ಕ್ರೂರ ಶನಿಯ ಒಂದು ಭಾಗ ಬಿಡುಗಡೆ ಆಗತ್ತೆ. ಧನುಸು ರಾಶಿಯವರಿಗೆ ರಾಶಿಯಾಧಿಪತಿ ಗುರು ಮತ್ತೆ ಚತುರ್ಥಾಧಿಪತಿಯಾದ ಗುರು ಅಷ್ಟಮ ಸ್ಥಾನದಲ್ಲಿರೋದ್ರಿಂದ ಕೆಲವು ನಿಮ್ಮಲ್ಲಿರುವ ಹಣ ಅಥವಾ ನಿಮ್ಮಲ್ಲಿರುವ ಭಾಗ, ದುಡಿಮೆಯ ಭಾಗ ಏನು ಹಣ ಇದೆ ಅದನ್ನೆಲ್ಲ ಹೆಚ್ಚಿಗೆ ಹಿಂದಿನ ಒಂದು ಕಾಲಮಾನ ಪರಿಸ್ಥಿತಿಯಲ್ಲಿ ಬಂಡವಾಳವನ್ನು ಹೂಡಿರ್ತೀರ. ಯಾವುದಕ್ಕೂ ಮನೆಗಾಗಿರ್ಬೋದು, ಸೈಟ್ಗಾಗಿರ್ಬೋದು, ಅಥವಾ ಬಂಗಾರ ಬೆಳ್ಳಿ ವಜ್ರಗಳಿಗಾಗಿರ್ಬೋದು, ಅಥವಾ ಇನ್ಯಾವುದೋ ನಿಮ್ಮ ಜೀವನದ ಒಂದು ಭಾಗಕ್ಕೆ ಸಂಬಂಧಪಟ್ಟಂತ ವಿಚಾರದಲ್ಲಿ ಅಲ್ಲಲ್ಲಿ ನಿಮ್ಮ ಹೂಡಿಕೆಗಳನ್ನು ಮಾಡಿರ್ತೀರ. ತಕ್ಷಣದಲ್ಲಿ ಕೈಯಲ್ಲಿ ಹಣ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿ. ಅಷ್ಟಮದಲ್ಲಿ ಗುರು ಇರೋದ್ರಿಂದ ಕೆಲವು ವಿಚಾರಗಳಲ್ಲಿ ಹಣದ ಒಂದು ಭಾಗ ಸ್ವಲ್ಪ ಇಕ್ಕಟ್ಟು ಉಂಟು ಮಾಡ್ತಿರುತ್ತೆ. ಆದರೆ ಶುಕ್ರ 8ರಲ್ಲಿರೋದ್ರಿಂದ ಒಂದು ರೀತಿ ಹಣದ ಒಂದು ಭಾಗ ಎಲ್ಲಿಂದನೋ ಒಂದು ಕೂಡಿ ಬರ್ತಾ ಇರುತ್ತೆ. ಅದರಿಂದ ನಿಮಗೆ ಸರಿಸಮಾನವಾದಂಥ ಒಂದು ವಾತಾವರಣ ಇರುತ್ತೆ. ನಿಮಗೆ ಒಂದು ರಾಜಯೋಗ. ಇನ್ನು ಮಕರ ರಾಶಿಯವರಿಗೆ ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಹಣ ಬರ್ತಿರುತ್ತೆ, ಆದರೆ ಅಷ್ಟೇ ಖರ್ಚು ವೆಚ್ಚಗಳು ಆಗ್ತಿರುತ್ತೆ. ನಿಮ್ಮ ಆಲೋಚನೆ ಮಾಡಿ, ನಿಮ್ಮ ಜೀವನದ ದಾರಿಯ ಆಲೋಚನೆ ಮಾಡಿ. ನನಗೆ ಈ ವ್ಯಾಪಾರ ಆಗಿ ಬರುತ್ತಾ, ಈ ವ್ಯಾಪಾರ ಆಗಿ ಬರೋದಿಲ್ವಾ? ನೀವು ಸಿಂಹಾವಲೋಕನ ಮಾಡಿ. ಹಿಂದಿನಿಂದ ನಿಮ್ಮ ವ್ಯಾಪಾರ ಮಾಡ್ಕೊಂಡ್ ಬರ್ತಿದ್ದಾಗ ಕೇವಲ ಬರೀ ಸಾಲ ಆಗ್ತಿದೆಯಾ, ಅಥವಾ ನನಗೆ ಈ ದುಡ್ಡು ನನಗೆ ಒದಗಿ ಬರ್ತಾ ಇದೆಯಾ? ಈ ವ್ಯಾಪಾರಗಳು ಚೆನ್ನಾಗಿ ಬಂದ್ಮೇಲೆ ಇದರಿಂದ ಬಂದಂತ ಬಂಡವಾಳದ ದುಡ್ಡು ಜೊತೆಗೆ ಇದರಲ್ಲಿ ಬಂದಂತ ಲಾಭ, ಆ ಲಾಭದಲ್ಲಿ ನಾನೆಲ್ಲ ವ್ಯವಹಾರ ಮುಗಿಸಿ ಅದರಲ್ಲಿ ಸ್ವಲ್ಪ ಉಳಿಸಿದಂತ ಏನಾದ್ರು ಭಾಗ ಇದೆಯಾ ಆಲೋಚನೆ ಮಾಡಿ. ಒಂದು ವೇಳೆ ಆ ವ್ಯಾಪಾರದಲ್ಲಿ ಏರುಪೇರು ಆಗಿ ಬರೀ ಕೇವಲ ಸಾಲಗಳೇ ಆಗ್ತಿದೆ ಅಂದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಯಾಕಂದ್ರೆ 3ರಲ್ಲಿ ಶನಿ ಇದ್ದಾನೆ, ಫಲ ಒಳ್ಳೆ ಫಲನೇ. ಆದ್ರೆ 7ರಲ್ಲಿ ಮಕರ ರಾಶಿಗೆ 7ರಲ್ಲಿರುವ ಗುರು ಈ ವ್ಯಾಪಾರ ವ್ಯವಹಾರಗಳಿಗೆ ಸ್ವಲ್ಪ ಅಡೆತಡೆಗಳನ್ನು ಉಂಟು ಮಾಡ್ತಾನೆ. ಶುಕ್ರನು ಅಲ್ಲೇ ಇರೋದ್ರಿಂದ ಕೆಲವು ಸಮಯದಲ್ಲಿ ಜಿಗುಪ್ಸೆಯನ್ನು ಉಂಟು ಮಾಡ್ತಾನೆ ಗುರು ಶುಕ್ರ. ಆದ್ರೆ ಇದೇ ಚಂದ್ರನಿಗೆ ಭಾಗ್ಯಾಧಿಪತಿಯಾದ ಬುಧ ಹಾಗೂ 6ನೇ ಮನೆ ಅಧಿಪತಿಯಾದ ಬುಧ ಮಿಥುನ ರಾಶಿಯಲ್ಲಿ ರವಿ ಜೊತೆಗೆ ಒಟ್ಟುಗೂಡಿದ್ದಾನೆ. ಅದು 23ನೇ ತಾರೀಕುವರೆಗೂ ಬುಧ ಆದಿತ್ಯ ರಾಜಯೋಗ ಇರೋದ್ರಿಂದ ಅದೇ ನಿಮಗೆ ಬರುವಂತ ಅವಕಾಶಗಳು ಲಾಭ. ಏನು ಆಕಸ್ಮಿಕವಾಗಿ ಯಾವುದಾದ್ರೂ ವ್ಯಾಪಾರದಲ್ಲಿ ಲಾಭ ಬಂದಂತ ದುಡ್ಡನ್ನ ನಿಮ್ಮ ಫೋಕಸ್ ಸಾಲ ಎಲ್ಲಿದೆ ಅದರ ಕಡೆ ಗಮನ ಕೊಟ್ಟ ಸಾಲ ತೀರಿಸಿ, ಇದೊಂದು ಅವಕಾಶ. ಅಥವಾ ಆ ಬಂಡವಾಳದಲ್ಲಿ ಏನಾದರೂ
ಕಡಿಮೆ ಬಂದಿದ್ರೆ ಆ ಕಡಿಮೆಯ ಬಂಡವಾಳ ಹಾಕ್ಬೇಕಾಗಿರುವಂತ ಹಣದಲ್ಲಿ ಅದಕ್ಕೆ ಬಂಡವಾಳ ಹಾಕಿ ಮತ್ತಷ್ಟು ಲಾಭವನ್ನು ತೆಗೆದು ಅದಕ್ಕೆ ಕೊಡಿ. ಇಲ್ಲದೇ ಇದ್ರೆ ಕರೆಕ್ಟ್ ಆಗಿ ಒಂದು ಕಡೆ ಜಾಬ್ ಅನ್ನು ಹುಡುಕಿ ಆ ಕೆಲಸವನ್ನು ಮಾಡಿದ್ರೆ ನಿಮ್ಮ ಜೀವನ ತುಂಬಾ ಸುಗಮಯವಾಗಿರುತ್ತೆ, ಸಂತೋಷವಾಗಿರ್ತೀರ. ಮಕರ ರಾಶಿಯವರು ಸ್ವಲ್ಪ ಹಣಕಾಸಿನ ವಿಚಾರ, ವ್ಯಾಪಾರ ವಹಿವಾಟುಗಳಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಮತ್ತೆ ದಶಾಭುಕ್ತಿ ಕಾಲಗಳು ತುಂಬಾ ಅದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಕೆಲವರಿಗೆ ಕುಜ ದಶೆ ಮುಗಿದು ರಾಹು ದಶೆ ಬಂದಿರುತ್ತೆ, ಸಂಧಿಕಾಲ ಇರುತ್ತೆ, ಸಂಧಿಕಾಲದ ಶಾಂತಿ ಮಾಡ್ಕೊಳ್ಳಿ. ಅಥವಾ ರಾಹು ದಶೆ ಮುಗಿದು ಗುರು ದಶೆ ಬಂದಿರುತ್ತೆ, ಅದಕ್ಕೂ ಸಹಿತ ಸಂಧಿಕಾಲ ಇರುತ್ತೆ, ಆ ಸಂಧಿ ಶಾಂತಿ ಮಾಡ್ಕೊಂಡ್ರೆ ಇನ್ನು ಉಳಿದ ಜೀವನ ಸುಗಮವಾಗಿ ಚೆನ್ನಾಗಿ ಜೀವನ ನಡೆಸಬಹುದು. ಕಟ್ಟದ ಒಂದು ಭಾಗ ಕಡಿಮೆ ಆಗುತ್ತೆ. ಇನ್ನು ಕುಂಭರಾಶಿಯವರಿಗೆ 7.5 ಇನ್ನೂ ನಡೀತಾ ಇದೆ, ಕೊನೆಯ ಹಂತದಲ್ಲಿ ಬರ್ತಿದೆ. ಅಲ್ಲೇ ರಾಹು ಇರೋದ್ರಿಂದ ಆಗಾಗ ಮನಸ್ಸಿಗೆ ಪಿರಿ ಉಂಟಾಗ್ತಿರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಾಗ್ಬೋದು, ಕೆಲಸ ಮಾಡ್ತಿರುವಂತ ವ್ಯಕ್ತಿಗಾಗಿರ್ಬೋದು, ಅಥವಾ 4-6 ಜನಕ್ಕೆ ಅವರವರ ಗುಣಕ್ಕೆ ತಕ್ಕಂತೆ ಸಮಾಜ ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ವೇ, ಕುಟುಂಬದವರಿಗೆ ಸಹಾಯ ಮಾಡಕ್ ಆಗ್ತಿಲ್ವೇ ಅಂತ ಈ ರೀತಿಯಾದಂತಹ ಆಲೋಚನೆಗಳು ಬಂದಿರಬಹುದು. ಅಂತ ಆಲೋಚನೆಗಳಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ನಿಮ್ಮ ವ್ಯವಹಾರಗಳನ್ನು ಮುಂದುವರಿಸಿ. ಹಣದ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿ. ಆದರೆ ಶುಕ್ರ ಅಂದ್ರೆ ಈ ಕುಂಭರಾಶಿಗೆ ಶುಕ್ರ ಕಟಕ ರಾಶಿಯಲ್ಲಿ ಅಲ್ಲಿ ಗುರು ಶುಕ್ರರ ಜೊತೆ ಸಂಯೋಗ ಇರೋದ್ರಿಂದ ಒಳ್ಳೆ ಲಾಭ ಇದೆ, ದಾರ್ಢ್ಯತೆ ಚೆನ್ನಾಗಿದೆ. ನಿಮ್ಮ ಎಲ್ಲ ಆಲೋಚನೆಗಳು ನಿಧಾನಗತಿಯಲ್ಲಿ ಮಾಡಿದಾಗ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ಸು ಖಂಡಿತ ಅಂತ ಆಗತ್ತೆ, ನಿಮ್ಮ ಗ್ರಹಗಳ ಒಂದು ಭಾಗದಲ್ಲಿ ಕೂತಿದ್ದಾಗ. ಇನ್ನು ಮೀನರಾಶಿಯವರಿಗೆ ಶನಿ ಇನ್ನೂ ಅಲ್ಲೇ ಇದ್ದಾನೆ, ಚಂದ್ರನಿಗೆ 12ರಲ್ಲಿ ರಾಹು ಇದ್ದಾನೆ. ಇದೆರಡೂ ಒಂದು ರೀತಿ ಮನುಷ್ಯನಿಗೆ ಒಂದು ರೀತಿ ಇಕ್ಕಟ್ಟು ಸ್ಥಿತಿನಲ್ಲಿ, ಕತ್ರಿ ಮಧ್ಯದಲ್ಲಿ ಅಡಿಕೆ ಸಿಕ್ಕಾಕೊಂಡಂಗೆ, ಒಂದ್ ಕಡೆ ಸುಖ ಅನ್ಬೇಕಾ, ಇನ್ನೊಂದ್ ಕಡೆ ದುಃಖ ಅನ್ಬೇಕಾ, ಎರಡು ಅವನಿಗೆ ತೀರ್ಮಾನ ಮಾಡ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇನ್ನ 5ರಲ್ಲಿ ಗುರು ಇದ್ದಾನೆ, ಕಟಕ ರಾಶಿಲಿ ಉಚ್ಚ ಗುರು ಇದ್ದಾನೆ ಸತ್ಯ, ಆದ್ರೆ ಅದ್ರ ಫಲ ಸಿಗ್ತಿರುತ್ತೆ. ಆದ್ರೆ ಆ ಫಲಕ್ಕೆ ಸರಿಯಾಗಿ ಅನುಭವಿಸುವುದಕ್ಕೆ ಅವನಿಗೆ ಆಗೋದಿಲ್ಲ. ಒಂದು ರೀತಿ ಕಷ್ಟವನ್ನ ಅನುಭವಿಸ್ತಾ ಇರ್ತಾನೆ. ದುಡ್ಡು ಇರ್ಬೋದು, ದುಡ್ಡು ಬರ್ತಿರ್ಬೋದು, ಮತ್ತೊಂದು ಆಗ್ತಿರ್ಬೋದು, ಆದರೆ ತಾನು ಅನ್ಕೊಂಡಿದ್ದ ಕೆಲಸಗಳು ಯಾವುದು ನೆರವೇರುತ್ತಿರೋದಿಲ್ಲ. ಯಾಕಂದ್ರೆ ಶನಿ ಅಲ್ಲೇ ಸ್ಥಿತನಾಗಿರೋದ್ರಿಂದ ಮಾನಸಿಕವಾದಂಥ ಒತ್ತಡಗಳು ಜಾಸ್ತಿ ಇರುತ್ತೆ. ಅದಕ್ಕೆ ಬೇಕಾಗಿರುವಂತಹ ಪರಿಹಾರ ಏನಂದ್ರೆ ಒಂದು ಬಾಂಡ್ಲೆ, ಆ ಬಾಂಡ್ಲೆಯಲ್ಲಿ ಎಳ್ಳೆಣ್ಣೆ ಕಟ್ ಮಾಡಿ ಹಾಕ್ಬೇಡಿ, ಬರೀ ಎಳ್ಳೆಣ್ಣೆ ಪ್ಯಾಕೆಟ್ ಇಡಿ, ಅರ್ಧ ಕೆಜಿ ನಿಮ್ಮ ಶಕ್ತಿ ಅನುಸಾರವಾಗಿ ಆ ಬಾಂಡ್ಲೆ ಮತ್ತೆ ಎಳ್ಳೆಣ್ಣೆ ಮೇಲೆ 500 ರೂಪಾಯಿ ದಕ್ಷಿಣೆ ಇಟ್ಬಿಟ್ಟು ನರಸಿಂಹದೇವ್ರ ಗುಡಿಗೆ ಅಥವಾ ಆಂಜನೇಯನ ಗುಡಿಗೆ ಅದನ್ನ ತಗೊಂಡೋಗಿ ಕೊಟ್ಬಿಟ್ಟು ನನ್ನೆಲ್ಲ ಕಷ್ಟಗಳ ಪರಿಹಾರ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಲ್ಲಿ ಕೊಟ್ಬಿಡಿ, ಎಲ್ಲ ರೀತಿಯ ಪರಿಹಾರ ಆಗತ್ತೆ ಅಂತ ಹೇಳ್ತಾ ಈ 4 ಮಾತನ್ನು ಮುಗಿಸ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನು ಯಾವ ರೀತಿ ಅಂತ ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿದ್ರೆ ನನಗೇನು ಗೊತ್ತಿದೆ ಉತ್ತರ ಅದನ್ನ ಕೊಡ್ತೀನಿ. ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ದೂರವಾಣಿ ಸಂಖ್ಯೆಯಲ್ಲಿ ಕೊಟ್ಟಿರ್ತೀನಿ, ಅದಕ್ಕೆ ಕರೆ ಮಾಡಿ ಅಂತ ಹೇಳ್ತಾ ಈ 4 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.